ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಚರ್ಚೆ ನಡೆದಿದೆ. ಈ ಬಾರಿ ಬಿಜೆಪಿ ಒಂದು ತೀರ್ಮಾನ ತೆಗೆದುಕೊಳ್ತು. ನಮ್ಮೆಲ್ಲ ಬಿಜೆಪಿಯ ಮುಖಂಡರು ಮತ್ತು JDSನ ಮುಖಂಡರು ನಾವೆಲ್ಲರೂ ಕೂಡ ಸೇರಿ ಈ ಸಾರಿ ಬೆಳಗಾವಿ ಅಧಿವೇಶನದಲ್ಲಿ ಮೊದಲಿಗೆ ಉತ್ತರ ಕರ್ನಾಟಕದ ಚರ್ಚೆ ತೆಗೆದುಕೊಳ್ಬೇಕು. ಈ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಅಧಿವೇಶನಕ್ಕೆ ಬಂದ. ಒಟ್ಟು ಸುಮಾರು 21 ಗಂಟೆಗಳ ಕಾಲ 21 ಅವರ್ಸ್ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಸೇರಿ ವಿರೋಧ ಪಕ್ಷ ನಾಯಕ ನಮ್ಮೆಲ್ಲ ನಾಯಕರು ಸೇರಿ 21 ಗಂಟೆ. ನನಗನ್ನಿಸ್ತತೆ ಎಲ್ಲನೂ ಕೂಡ ಒಳೆಯಲ್ಲಿ ಹುಣಸೆಹಣ್ಣಿನ ತರಕಾರಿ. ಒಂದೇ ಒಂದು ಭರವಸೆನೂ ಕೂಡ ಮುಖ್ಯಮಂತ್ರಿಗಳಿಂದ ಬಂದಿದೆ. 14 ಬಾರಿ ಫೈನಾನ್ಸ್ ಮಿನಿಸ್ಟರ್ 16 ಬಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಬಡ್ಜೆಟ್ ಅನ್ನು ಮಂಡಿಸಿದಂಥ ಒಬ್ಬ ವ್ಯಕ್ತಿ ಬಾಯಿಂದ ಇವತ್ತು ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅನ್ನೋ ಮಾತು ಬಂತಲ್ಲ, ಅದೇ ತಪ್ಪು. ಅದೇ ಉತ್ತರ ಕರ್ನಾಟಕ ಮಾಡಿರುವಂಥ ಅನ್ಯಾಯ. ಅದನ್ನು ಹೇಳಕ್ಕೆ ಕಾಂಗ್ರೆಸ್ ಪಾರ್ಟಿಗಾಗಲಿ ಮುಖ್ಯಮಂತ್ರಿಗೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳ್ತೀನಿ. ನೀವೇ 16 ಬಾರಿ ಬಜೆಟ್ ಅನ್ನು ಮಂಡಿಸಿ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂದರೆ ಇಟ್ ಈಸ್ ಯುವರ್ ಫೇಲ್ಯೂರ್. ಆದವರೆಲ್ಲ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅವರೇ ಎಲ್ಲ 60 ವರ್ಷ ಮುಖ್ಯಮಂತ್ರಿಗಳು ನಿಮ್ಮವರೇ, PWD ಮಂತ್ರಿ ನಿಮ್ಮವರೇ, ನೀರಾವರಿ ಮಂತ್ರಿ ನಿಮ್ಮವರೇ, ಸತತವಾಗಿ ನೀರಾವರಿ ಮಂತ್ರಿಗಳು, ಸತತವಾಗಿ PWD ಮಂತ್ರಿಗಳು. ಯಾಕೆ ರಸ್ತೆಗಳ ಹಳ್ಳ ಬಿದ್ದಿದೆ? ಯಾಕೆ ನೀರಾವರಿ ಯೋಜನೆಗಳು ಒಂದಕ್ಕೂ ಹಣ ಬಿಡುಗಡೆ ಮಾಡ್ತಾ ಇಲ್ಲ? ಕೃಷ್ಣೆಯ ಕಣ್ಣೀರು, ಕೃಷ್ಣೆಗೆ ಒಂದಕ್ಕೆ 50,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಪುಸ್ತಕನೇ ಬರೆದಿದ್ರು. ಪ್ರತಿ ವರ್ಷ 10,000 ಕೋಟಿ ಅಂದರು. ಈಗೇನು ಹೇಳ್ತಾರೆ? ಮಾತು ಬದಲು ಏನು ಹೇಳ್ತಾರೆ? ಇಡೀ ರಾಜ್ಯಕ್ಕೆ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಡವ ಇವ್ರಿಗೆ? ಪುಸ್ತಕ ಪ್ರಿಂಟ್ ಮಾಡೋ ಜ್ಞಾನ ಇರಲಿಲ್ಲ. ಉತ್ತರ ಕರ್ನಾಟಕಕ್ಕೆ ಭರವಸೆ ಕೊಟ್ಟಿದ್ರು ಎರಡು ಅಧಿವೇಶನದಲ್ಲಿ. ಇವತ್ತೇನು ಹೇಳ್ತಾ ಇದ್ದಾರೆ? ಕೋರ್ಟಲ್ಲಿ ಸ್ಟೇ ಇದೆ, ಟೆಂಡರ್ ಕರೆಯಲಾಗುವುದು, ಆಯೋಗ ನೇಮಕ ಮಾಡಿದ್ದೀರಿ. ಗೋವಿಂದ ರಾವ್ ಆಯೋಗ ನೇಮಕ ಮಾಡಿದ್ದೀರಿ. 1 ವರ್ಷ ಆಯ್ತಾ? 2 ವರ್ಷ ಆಯ್ತಾ? ಗೋವಿಂದರಾವ್ ಆಯೋಗ 2.5 ವರ್ಷ. 6 ತಿಂಗಳಲ್ಲಿ ವರದಿ ಅಂತ ಹೇಳಿದ್ರಿ. 6, 12, 24 ಎಲ್ಲ 36 ಎಲ್ಲ ಆಗೋಯ್ತು. ಇನ್ನೂ ವರದಿ ಮೇಕಪ್ ಮಾಡ್ತಾ ಇದ್ದಾರಂತೆ ವರದಿಗೆ. ಅಂದರೆ ಈ ಸರ್ಕಾರ ಸುಳ್ಳೇ ಸುಳ್ಳು. ಮುಖ್ಯಮಂತ್ರಿ ಅಪ್ಪಟ ಸುಳ್ಳುಗಾರ. ಹೇಳಿದ್ದೆಲ್ಲ ಸುಳ್ಳು. ಇವತ್ತೇನೋ ನಮ್ಮ ಜ್ಞಾನೇಂದ್ರ ಹೇಳ್ತಾ ಇದ್ರು, ಉತ್ತರ ಕರ್ನಾಟಕದ ಬಂದಿದ್ದೀರಿ, ಬಹಳ ಭರವಸೆಗಳನ್ನು ಬರ್ತದೆ ಅಂತ. ಉತ್ತರ ಕರ್ನಾಟಕದ ಮನೆಯಲ್ಲೂ ಕೂಡ ಜನ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಇವತ್ತು ನಮಗೆ ಮುಖ್ಯಮಂತ್ರಿ ಅನೌನ್ಸ್ ಮಾಡಿಬಿಡ್ತಾರೆ, ನಮ್ಮೆಲ್ಲ ರಸ್ತೆಗಳು ಸರಿ ಹೋಗ್ತದೆ, ಆಸ್ಪತ್ರೆ ಸರಿ ಹೋಗ್ತದೆ, ಹೊಸ ಮನೆ ಸಿಗ್ತೈತೆ, ಕರೆಂಟ್ ಬಂದ್ಬಿಡುತ್ತೆ ನಮಗೆ. ಇವತ್ತು ಕರೆಂಟೇ ತೆಗೆದುಬಿಟ್ಟು ಉತ್ತರ ಕರ್ನಾಟಕದ ದೀಪವನ್ನೇ ಹಾರಿಸ್ಬಿಟ್ರು. ಮೋಸ. ಇದು ಕಾಂಗ್ರೆಸ್ ಅವರು ಇವತ್ತು ಉತ್ತರ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಯಾವುದೇ ಘೋಷಣೆ ಮಾಡಿದ್ದಾರೆ, ಯಾವುದೇ ಹಣವನ್ನ ಘೋಷಣೆ ಮಾಡಿದೆ, ಯಾವುದೇ ಅಭಿವೃದ್ಧಿ ಕಾರ್ಯವನ್ನ ಘೋಷಣೆ ಮಾಡಿದೆ. ಇಡೀ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಿರೋದು ರೈಲ್ವೆ ಯೋಜನೆಗೆ ಜಮೀನು ಕೊಟ್ಟಿಲ್ಲ ಇವರು ಯೋಗ್ಯತೆಗೆ. ಕೇಂದ್ರ ಸರ್ಕಾರ ಕಸ ವಿಲೇವಾರಿಗೆ ಬಿಡುಗಡೆ ಆಗಿರುವಂತ ಹಣಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ ಇವರು ಯೋಗ್ಯತೆಗೆ. ದೇವಸ್ಥಾನ ಎಲ್ಲಮ್ಮ 213 ಕೋಟಿ ಕೇಂದ್ರ ಸರ್ಕಾರ ಪ್ರಸಾದ ಯೋಜನೆ ಅಭಿವೃದ್ಧಿಗೆ 213 ಕೋಟಿ ಪ್ರಾರಂಭ ಮಾಡಕ್ಕೆ ಯೋಗ್ಯತೆ ಇಲ್ಲ. ಬೆಳಗಾವಿ ಕೆರೆಗಳಿಗೆ ಸುಮಾರು 50 ಕೋಟಿಯಷ್ಟು ಹಣ ಉಪಯೋಗ ಮಾಡ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.